ಹನುಮಂತ ಈಗ ಕರ್ನಾಟಕದ ಪ್ರತಿ ಮನೆ ಮಾತಾಗಿದ್ದಾನೆ. ಇನ್ನು ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಆಗುವ ಮೂಲಕ ಸಾಕಷ್ಟು ಜನಪ್ರಿಯತೆಯನ್ನು ಕೂಡ ಗಳಿಸಿದ್ದಾರೆ. ಯಾವುದೋ ಒಂದು ಹಾವೇರಿ ಜಿಲ್ಲೆಯಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿ ಕುರಿ ಕಾಯ್ತಿದ್ದ ಈ ಹುಡುಗ ಈಗ ಕರ್ನಾಟಕದ ಇಷ್ಟೊಂದು ಜನರ ಪ್ರೀತಿಯನ್ನ ಗಳಿಸಿದ್ದಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಹಳ್ಳಿಹಳ್ಳಿಯ ಹನುಮಂತ ಈಗ ಕರ್ನಾಟಕದ ಪ್ರತಿ ಮನೆ ಮಾತಾಗಿದ್ದಾನೆ, ಪ್ರತಿ ಮನೆಯ ಮಗನಾಗಿದ್ದಾನೆ. ಕೋಟ್ಯಾಂತರ ಜನರ ಪ್ರೀತಿಯನ್ನ ಗಳಿಸಿದ್ದಾರೆ. ಇನ್ನು ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಆಗುವ ಮೂಲಕ ಸಾಕಷ್ಟು ಜನಪ್ರಿಯತೆಯನ್ನ ಕೂಡ ಗಳಿಸಿದ್ದಾರೆ. ಈ ಮೊದಲು ಕೂಡ ಅವರು ಸಾಕಷ್ಟು ಜನಪ್ರಿಯತೆಯನ್ನ ಗಳಿಸಿದ್ರು. ಆದ್ರೆ ಈಗ ಬಿಗ್ ಬಾಸ್ ವಿನ್ನರ್ ಆದ್ಮೇಲೆ ಅವರ ಜನಪ್ರಿಯತೆ ಖ್ಯಾತಿ ಇನ್ನಷ್ಟು ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಸಾಮಾನ್ಯ ಒಂದು ಹಳ್ಳಿಯಿಂದ ಬಂದು ಹನುಮಂತ ಅವರು ಇಷ್ಟು ಖ್ಯಾತಿಯನ್ನ ಗಳಿಸಿದ್ದಾರೆ, ಇಷ್ಟು ಹೆಸರನ್ನ ಮಾಡಿದ್ದಾರೆ, ಇಷ್ಟು ಜನಪ್ರಿಯತೆಯನ್ನ ಗಳಿಸಿದ್ದಾರೆ ಅಂದ್ರೂ ಅದು ಒಂದು ಸಾಮಾನ್ಯದ ವಿಷಯವೇ ಅಲ್ಲ. ಯಾವುದೋ ಒಂದು ಹಾವೇರಿ ಜಿಲ್ಲೆಯಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿ ಕುರಿ ಕಾಯ್ತಿದ್ದ ಈ ಹುಡುಗ ಈಗ ಕರ್ನಾಟಕದ ಇಷ್ಟೊಂದು ಜನರ ಪ್ರೀತಿಯನ್ನ ಗಳಿಸಿದ್ದಾರೆ, ಇಷ್ಟೊಂದು ಹೆಸರನ್ನ ಮಾಡಿದ್ದಾರೆ ಅಂದ್ರೆ ಅದು ಒಂದು ನಿಜಕ್ಕೂ ಗ್ರೇಟ್ ಅನ್ನೋ ವಿಷಯವೇ ಹೌದು. ಇನ್ನು ಇವರು ಇಷ್ಟೆಲ್ಲ ಸಾಧನೆಯನ್ನ ಮಾಡಕ್ಕೆ, ಇಷ್ಟೆಲ್ಲ ಹೆಸರನ್ನ ಗಳಿಸಕ್ಕೆ ಕಾರಣ ಅವರು ಇದುವರೆಗೂ ಭಾಗವಹಿಸಿರುವ ರಿಯಾಲಿಟಿ ಶೋಗಳು ಅಂತಾನೆ ಹೇಳ್ಬೋದು. ಅವರ ಈ ಯಶಸ್ಸಿಗೆ ಕಾರಣ ಆಗಿರೋದು ಅವರು ಇದುವರೆಗೂ ಭಾಗವಹಿಸಿರುವ ರಿಯಾಲಿಟಿ ಶೋಗಳು. ಪ್ರತಿಯೊಂದು ರಿಯಾಲಿಟಿ ಶೋಗಳು ಕೂಡ ಇವರ ಈ ಯಶಸ್ಸಿಗೆ ಒಂದೊಂದು ಹೆಜ್ಜೆಗಳಾಗಿ, ಒಂದೊಂದು ಮೆಟ್ಟಿಲುಗಳಾಗಿ ಅವರಿಗೆ ಸಹಾಯ ಮಾಡಿದೆ ಅಂತಾನೆ ಹೇಳ್ಬೋದು. ಇನ್ನು ಈಗ ಬಿಗ್ ಬಾಸ್ ಇಂದ ಸಾಕಷ್ಟು ಜನಪ್ರಿಯತೆಯನ್ನ ಹನುಮಂತ ಗಳಿಸಿದ್ದಾರೆ. ಈ ಮೊದಲು ಕೂಡ ಅವರು ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಕೂಡ ಭಾಗವಹಿಸಿದ್ದಾರೆ. ಸೊ ಅದರಿಂದನೂ ಕೂಡ ತುಂಬಾ ಹೆಸರನ್ನ ಗಳಿಸಿದ್ದಾರೆ. ಇನ್ನು ಅವರು ಹಾಗಿದ್ರೆ ಯಾವೆಲ್ಲ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಮೊದಲು ಅವರು ಭಾಗವಹಿಸಿರೋ ರಿಯಾಲಿಟಿ ಶೋ ಅಂದ್ರೆ ಅದು ಜೀ ಕನ್ನಡದಲ್ಲಿ ಪ್ರಸಾರ ಆಗುವ ಸರಿಗಮಪ್ಪ ರಿಯಾಲಿಟಿ ಶೋ ಆಗಿದೆ. ಸರಿಗಮಪ್ಪ ಸೀಸನ್ 15ರಲ್ಲಿ ಹನುಮಂತ ಅವರು ಭಾಗವಹಿಸ್ತಾರೆ. ಅವರು ಸಂಗೀತವನ್ನ ಯಾವುದೇ ಕ್ಲಾಸ್ ಅಂತ ಹೋಗಿ ಕಲಿದೇ ಇದ್ರು ಕೂಡ ಇದೇ ರೀತಿ ಜಾನಪದ ಹಾಡುಗಳನ್ನ ಹಾಡ್ತಾ ಅವರು ಸಂಗೀತವನ್ನ ಪ್ರಾಕ್ಟೀಸ್ ಮಾಡಿ ಸರಿಗಮಪ್ಪ ಸೀಸನ್ 15 ಕೂಡ ಭಾಗವಹಿಸಿದ್ರು. ಆ ಸೀಸನ್ ಅಲ್ಲಿ ರನ್ನರ್ ಅಪ್ ಕೂಡ ಆಗಿದ್ರು. ಆಗ್ಲೇ ಅವರು ಕನ್ನಡಿಗರ ಮನ ಗೆದ್ದಿದ್ರು ಅಂತಾನೆ ಹೇಳ್ಬೋದು. ಅವರ ಕಂಠದಿಂದ, ಅವರು ಹಾಡೋ ಹಾಡಿನಿಂದ ಕನ್ನಡಿಗರ ಮನಸ್ಸನ್ನ ಗೆದ್ದಿದ್ರು. ಜೊತೆಗೆ ರಿಯಾಲಿಟಿ ಶೋ ನಲ್ಲಿ ಪ್ರಸಿದ್ಧ ಸಂಗೀತಗಾರರಾದ ಜಡ್ಜಸ್ ಗಳಾದ ವಿಜಯ್ ಪ್ರಕಾಶ್ ಅವರು, ರಾಜೇಶ್ ಕೃಷ್ಣನ್ ಅವರು, ಹಾಗೆ ಅರ್ಜುನ್ ಜನ್ಯ ಇವರಿಂದನೂ ಕೂಡ ಸಾಕಷ್ಟು ಮೆಚ್ಚುಗೆಯನ್ನ ಕೂಡ ಪಡ್ಕೊಂಡಿದ್ರು. ಇನ್ನು ಇದಾದ್ಮೇಲೆ ಅವರು ಜೀ ಕನ್ನಡದಲ್ಲಿ ಪ್ರಸಾರ ಆಗೋ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಫ್ಯಾಮಿಲಿ ವಾರ್ ಸೀಸನ್ 2 ರಿಯಾಲಿಟಿ ಶೋ ನಲ್ಲಿ ಭಾಗವಹಿಸ್ತಾರೆ. ಇದು ಕಂಪ್ಲೀಟ್ಲಿ ಡ್ಯಾನ್ಸ್ ಬೇಸ್ಡ್ ರಿಯಾಲಿಟಿ ಶೋ ಆಗಿದ್ದು, ಅವರಿಗೆ ಡ್ಯಾನ್ಸ್ ಬರ್ಲಿಲ್ಲ ಆದ್ರೂ ಕೂಡ ಈ ರಿಯಾಲಿಟಿ ಶೋ ಅಲ್ಲಿ ತಮ್ಮ ಛಲದಿಂದ ಭಾಗವಹಿಸಿ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದ್ರು. ಇನ್ನು ಈ ಶೋ ಬಂದು ಒಬ್ಬ ಪ್ರೊಫೆಷನಲ್ ಡ್ಯಾನ್ಸರ್ ಜೊತೆ ಒಬ್ಬ ಸೆಲೆಬ್ರಿಟಿ ನಾನ್ ಪ್ರೊಫೆಷನಲ್ ಡ್ಯಾನ್ಸರ್ ಡ್ಯಾನ್ಸ್ ಮಾಡೋ ಶೋ ಆಗಿತ್ತು. ಅದೇ ರೀತಿ ಹನುಮಂತ ಅವರು ಕೂಡ ಈ ಶೋ ನಲ್ಲಿ ಭಾಗವಹಿಸಿ ಸಾಕಷ್ಟು ಯಶಸ್ಸನ್ನ ಕೂಡ ಗಳಿಸಿದ್ರು. ಹಾಗೆ ತಮ್ಮ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಕೂಡ ಕೊಟ್ರು. ನಾನು ಹಾಡೋದಕ್ಕೂ ಸೈ, ಕುಣಿಯೋದಕ್ಕೂ ಸೈ ಅನ್ನೋ ರೀತಿಯಲ್ಲಿ ಅವರು ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ರು. ಇನ್ನು ಇದಾದ್ಮೇಲೆ ಮತ್ತೆ ಜೀ ಕನ್ನಡದಲ್ಲಿ ಪ್ರಸಾರ ಆಗೋ ಭರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋ ನಲ್ಲಿ ಭಾಗವಹಿಸಿದ್ರು. ಇನ್ನು ಈ ಶೋ ಕೂಡ ಕಂಪ್ಲೀಟ್ ಎಲ್ಲಾ ರೀತಿಯ ಮನೋರಂಜನೆ ಇರುವಂತ ಶೋ ಆಗಿತ್ತು. ಡ್ಯಾನ್ಸ್ ಮಾಡೋದು, ಸ್ಕಿಟ್ ಮಾಡೋದು, ಹಾಡು ಹೇಳೋದು, ಈ ರೀತಿ ಎಲ್ಲಾ ಸೇರಿ ಈ ಶೋ ನಡೆದಿತ್ತು. ಅದೇ ರೀತಿ ಹನುಮಂತ ಅವರು ಕೂಡ ಹಾಗೆ ಭರ್ಜರಿ ಬ್ಯಾಚುಲರ್ ಶೋ ಬಂದು ಬ್ಯಾಚುಲರ್ಸ್ ಹುಡುಗರಿಗೆ ಒಬ್ಬ ಮೆಂಟರ್ಸ್ ಅನ್ನ ಕೊಟ್ಟು ಆ ಶೋ ಅನ್ನ ನಡೆಸೋ ರೀತಿ ಆಗಿತ್ತು. ಅದೇ ರೀತಿ ಹನುಮಂತ ಅವರು ಕೂಡ ಈ ಶೋ ನಲ್ಲೂ ಕೂಡ ಸಾಕಷ್ಟು ತಮಾಷೆ ಮಾಡೋದಿರ್ಬೋದು, ಸ್ಕಿಟ್ ಮಾಡೋದು, ಹಾಡು ಹೇಳೋದು, ಡ್ಯಾನ್ಸ್ ಮಾಡೋದು, ಈ ಎಲ್ಲಾ ರೀತಿಯ ಕೆಲಸಗಳನ್ನ ಕೂಡ ಮಾಡಿದ್ರು. ಇದಾದ್ಮೇಲೆ ಕನ್ನಡದ ಬಿಗ್ ಬಾಸ್ ಸೀಸನ್ 11ರಲ್ಲಿ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟು ಈಗ ವಿನ್ನರ್ ಕೂಡ ಆಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲೂ ಕೂಡ ಎಲ್ಲ ಟಾಸ್ಕ್ ಗಳಲ್ಲೂ ತಮ್ಮ 100% ಅನ್ನ ಕೊಟ್ಟು ಯಾರೊಬ್ರ ಜೊತೆನೂ ಜಗಳ ಆಡದೆ ಎಲ್ಲರ ಜೊತೆನೂ ತುಂಬಾ ಸ್ನೇಹ ಪ್ರೀತಿಯಿಂದನೇ ಇದ್ದು ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಆಟ ಆಡಿ ತಮ್ಮ ಬೆಸ್ಟ್ ಅನ್ನ ಕೊಟ್ಟಿದ್ರು. ಮನೆಯಲ್ಲೂ ಕೂಡ ಎಲ್ಲರಿಗೂ ಮನೋರಂಜನೆ ಕೊಡ್ತಾ, ಹಾಡು ಹೇಳ್ತಾ ತುಂಬಾ ಚೆನ್ನಾಗಿ ಬಿಗ್ ಬಾಸ್ ಮನೆಯಲ್ಲಿ ಕಾಲ ಕಳೆದ್ರು. ಸುಮಾರು 5 ಕೋಟಿಗೂ ಅಧಿಕ ವೋಟ್ ಅನ್ನ ಪಡೆದು ಬಿಗ್ ಬಾಸ್ ಸೀಸನ್ 11 ವಿನ್ನರ್ ಕೂಡ ಆಗಿದ್ದಾರೆ. ಇನ್ನು ಇದಾದ್ಮೇಲೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಇರುವಾಗ್ಲೇ ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇರೋ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋಗಳಲ್ಲಿ ಕೂಡ
ಭಾಗವಹಿಸ್ತಾ ಇದ್ದಾರೆ. ಈ ಶೋ ಕೂಡ ತುಂಬಾ ವಿಭಿನ್ನವಾಗಿದ್ದು ಇದರಲ್ಲಿ ಹನುಮಂತ್ ಅವರು ಯಾವ ರೀತಿ ಆಟ ಆಡ್ತಾರೆ, ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅನ್ನೋ ಕುತೂಹಲ ಜನರಲ್ಲಿ ಕೂಡ ತುಂಬಾನೇ ಇದೆ. ಈಗಾಗಲೇ ಕೋಟ್ಯಾಂತರ ಜನರ ಪ್ರೀತಿಯನ್ನ ಗಳಿಸಿರೋ ಹನುಮಂತ್ ಅವರು ಖಂಡಿತ ಮುಂದಿನ ದಿನಗಳಲ್ಲೂ ಕೂಡ ಇಷ್ಟು ದಿನ ಯಾವ ರೀತಿ ತಮ್ಮ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಕೊಟ್ಟು ಜನರನ್ನ ಮನೋರಂಜಿಸ್ತಾ ಇದ್ರು, ಅದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ಜನರನ್ನ ಮನೋರಂಜಿಸ್ತಾರೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಅಂತಾನೆ ಹೇಳ್ಬೋದು. ಸುಮಾರು ಇದುವರೆಗೂ 5 ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿರೋ ಹನುಮಂತ್ ಅವರು ಈ ರಿಯಾಲಿಟಿ ಶೋಗಳಿಂದಲೇ ಇಷ್ಟೊಂದು ಜನಪ್ರಿಯತೆಯನ್ನ ಗಳಿಸಿದ್ದಾರೆ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.